ಪಿಂಕಿ ವಂದನ ರೂಮ್ ಓಪನ್ ಮಾಡಿ ಒಳಗೋಗಿದ್ಲ. ಅಲ್ಲ ಇವಳು ಕೀ ಹೇಗೆ ಸಿಕ್ತು? ಪಿಂಕಿ ನಿನಗೆ ಆ ರೂಮ್ ಕೀ ಹೇಗೆ ಸಿಕ್ತು? ಹೇಗೆ ಸಿಕ್ತು ಹೇಳು ಪಿಂಕಿ, ಕೀ ಹೇಗೆ ಸಿಕ್ತು? ಅದು ನಿಮ್ಮ ರೂಮಲ್ಲಿತ್ತು, ಅಲ್ಲಿಗೆ ಬಂದು ತಗೊಂಡೆ. ನೀನು ಶ್ರಾವಣಿ ಹತ್ರ ಫೋನಲ್ಲಿ ಏನ್ ಮಾತಾಡ್ದೆ ಹೇಳು ಪಿಂಕಿ, ಏನ್ ಮಾತಾಡ್ದೆ? ಅರಿ ಇವಳು ಮಾತ್ರ ಅಲ್ಲ ಅಕ್ಕ, ಒಂದನ್ನು ಶ್ರಾವಣಿ ಜೊತೆ ಮಾತಾಡಿದ. ಮಕ್ಕಳು ತರ ಇರಬೇಕು. ಇಷ್ಟು ನತಿಯಾಗಿ ಆಡಿದ್ರೆ ಕೋಪ ಬರ್ತೋ ಬರಲ್ವಾ ಹೇಳು? ಪಿಂಕಿ, ನೀನು ನಿಮ್ಮಮ್ಮ ಶ್ರಾವಣಿ ಹತ್ರ ಏನ್ ಮಾತಾಡಿದ್ರು? ಏನೂ ಇಲ್ಲ, ಸುಮ್ಮನೆ ಮಾತಾಡಿದ್ವಿ ಅಷ್ಟೇ. ನೋಡು, ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಏನ್ ಮಾತಾಡಿದ್ರಿ ಶ್ರಾವಣಿ ಹತ್ರ ಅಂತ ಹೇಳು. ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನಾವೇನು ಮಾತಾಡಿಲ್ಲ. ನೋಡಕ್ಕ ಹೇಗೆ ಸುಳ್ಳು ಹೇಳ್ತೀಯಾಳೆ. ಇವಳನ್ನ ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕಿದ್ರೆ ಸರಿ ಹೋಗ್ತಾಳೆ. ಬೇಡಪ್ಪ ಪ್ಲೀಸ್, ನನ್ನ ಹಾಸ್ಟೆಲ್ಗೆ ಹಾಕಬೇಡಿ ಅಪ್ಪ ಪ್ಲೀಸ್. ಹಾಗಿದ್ರೆ ವಂದನ ಶ್ರಾವಣಿ ಹತ್ರ ಎಲ್ಲ ಹೇಳಿರ್ತಾಳೆ. ಅವಳು ಏನ್ ಮಾತಾಡಿರ್ಬಹುದು? ಪಿಂಕಿ, ಏನ್ ಮಾತಾಡ್ದೆ ಅಂತ ಹೇಳು. ಸುಳ್ಳು ಮಾತ್ರ ಹೇಳ್ಬೇಡ. ಏನ್ ಮಾತಾಡಿದ್ರೆ ಹೇಳ್ತೀಯೋ ಇಲ್ವಾ? ಈಗ ಹೇಳು ಅಂತೆ. ಹೇಳಿ. ಏನಕ್ಕ ಮಗುಗ್ ಬೈಬೇಡ ಅಂತ ಹೇಳಿ ನೀನೇ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅಲ್ಲ, ಅವ್ರು ಏನ್ ಮಾತಾಡಿದ್ರು ನಮ್ಗೇನು, ಅವ್ರು ಎಷ್ಟು ಮಾತಾಡಿದ್ರು ನಮ್ಗೇನಾಗ್ಬೇಕು? ಅವ್ರೇನೇ ಮಾತಾಡಿದ್ರು ನನ್ನ ಜೀವನ ಇಷ್ಟೇ. ಒಟ್ಟಿನಲ್ಲಿ ಒಂದನ್ನ ಹುಷಾರು ಮಾಡುವಂತ ಆ ದೇವ್ರನ್ನ ಬೇಡ್ಕೋಬೇಕಷ್ಟೆ. ಬಾ ಪಿಂಕಿ. ಈ ವಂದನ ಶ್ರಾವಣಿಗೆ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿರ್ತಾಳ. ಏನ್ ಮಾಡೋದೀಗ? ಅವಳಿಗೊಂದು ವೇಳೆ ವಿಷಯ ಗೊತ್ತಿದ್ರೆ ನಾನೇನ್ ಮಾಡೋದೀಗ? ನಾನು ಆ ವಿಷಯನ ಹೇಗೆ ತಿಳ್ಕೊಳ್ಳೋದು? ಸಾಕು ಸಾಕು ಬಿಡೆ ಲಕ್ಷ್ಮಿ, ಧನಲಕ್ಷ್ಮಿ. ಸುಮ್ಮನೆ ಇರ್ರಿ, ನೀವು ದುಡಿಯೋ ಗಂಡಸು, ಕಷ್ಟಪಟ್ಟು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀರಾ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ. ಅಪ್ಪ ತಗೊಳಪ್ಪ, ದ್ರಾಕ್ಷಿ ತಿನ್ನು. ಏನ್ ಸ್ವೀಟ್ ಆಗಿದೆ, ನೀನ್ ತಿಂತಿರ್ ಚೆನ್ನಾಗಿರೋದು ಕಣೆ. ರಾಜಮರ್ಯಾದೆ. ಒಬ್ಬ ಗಂಡ್ಸ್ಗೆ ಈ ಮರ್ಯಾದೆ ಸಿಗಬೇಕು ಅಂತಂದ್ರೆ ಒಂದು ಆಳ್ಬೇಕು, ಇಲ್ಲ ಆಳಾಗಿ ದುಡಿಬೇಕು. ಏನು ಮರ್ಯಾದೆ ಬಿಡು. ಸಾಕು. ನಂಗೆ ನಾಳೆ ಕೆಲಸ ಇದೆ, ಅದಕ್ಕೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೊಮ್ಮಲ್ಕೋ ಐಶುಪುಟ, ದ್ರಾಕ್ಷಿ ಎಲ್ಲ ನೀನೆ ತಿನ್ಕೋ, ಆಯ್ತಾ? ಆಯ್ತು ಕಣ್ರಿ, ನಡಿ. ಇದೇ ಸರಿಯಾದ ಸಮಯ, ಯಾರು ಇಲ್ಲ. ರಾತ್ರಿ ಹೊತ್ತಂಗೆ ಒಂದು 90 ಹಾಕೊಂಡು ಮಲ್ಕೊಂಬಿಟ್ರೆ ಹೊರಗಡೆ ಹೋಗಿ ಕುಡ್ಕೊಂಡು ಬಂದ್ರೆ ತಾನೇ ಸಮಸ್ಯೆ. ಅದ್ರ ಬದಲಾಗಿ ಮನ್ಲೆ ಹಾಕಿಬಿಟ್ರೆ ಹೆಂಗೆ? ಏನ್ ಮಾಡ್ತಿದ್ಯಾ ಅಡ್ಗೆ ಮನೇಲಿ? ನೀನ್ ಇಲ್ಲಿಗೆ ಬಂದ ಆಗ್ಲೇ 2 ಗಂಟೆ ಆಯ್ತು, ಎತ್ತು ಉಕ್ಕಡಿಸ್ತಿದ್ಯಾ? ಇಲ್ಲ ಅತ್ತೆ, ಅಡ್ಗೆ ಮಾಡ್ತಿದ್ದೆ. ಅಡ್ಗೆ ಮಾಡ್ತಿದ್ದ? ಹೌದು. ನೀನ್ ಅಡ್ಗೆ ಮಾಡಿ ನಮ್ಗೆ ಊಟಕ್ಕೆ ಬರುತ್ತೀಯ ಅಂತ ನಾವು ಕಾಯ್ಕೊಂಡು ಕೂತಿದ್ರೆ ಹತ್ಕೊಂಡು ಸತ್ತು ಹೋಗ್ಬೇಕಷ್ಟೇ. ಎಲ್ಲ ಅಡ್ಗೆ ಆಗಿದೆ ಅತ್ತೆ, ಸಾರು ಕುದೀತದೆ. ಕುದೀತಾ ಇದೆ. ನನ್ನ ಮಗಳ ಸಂಕಟ ನೋಡಿ ನನ್ನ ಕೋಪನು ಕುದೀತಿದೆ. ಕೊಡು, ಅದೇನ್ ನಳಪಾಕ ಮಾಡಿ ನಿಲ್ಸಿದ್ಯೋ ಕೊಡು, ರುಚಿ ನೋಡ್ತೀನಿ. ಅತ್ತೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ನಾನು ಈಗಷ್ಟೇ ಟೇಸ್ಟ್ ನೋಡ್ದೆ. ನೀನ್ ನೋಡ್ಬಿಟ್ರೆ ನಾನ್ ನೋಡಕ್ ಬೇಡ್ವಾ? ನಾನು ನೋಡ್ತೀನಿ ಏನಾಗಿದೆ ಅಂತ. ಹಣೆ ಬರ ಕೊಡು. ಏನು ನನ್ನ ಕೈ ಸುಡ್ಬೇಕು ಅಂತಾನೆ ಹಿಂಗ್ ಮಾಡ್ತಿದ್ಯಾ? ಅಪ್ಪ ಗೊತ್ತು ಕಣೆ, ನನಗೆ ಗೊತ್ತು. ರಾತ್ರಿ ಮಲಗಿದ್ದಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸವಳಲ್ಲ ನೀನು. ಅದಕ್ಕೆ ತಾನೇ ನಮ್ಮ ಮನೆ ಕಾಲಿಟ್ರದ್ ನೀನು. ಅಯ್ಯೋ ಅತ್ತೆ,
ಯಾಕೆ ಈ ತರ ಮಾತಾಡ್ತೀರಾ? ನಾನು ಆ ಥರ ಯೋಚನೆ ಕೂಡ ಮಾಡೋಳಲ್ಲ. ನಿಮ್ ಬಗ್ಗೆ ನನ್ಗೆ ದ್ವೇಷ ಯಾಕೆ ಹೇಳಿ? ಇಂಥ ಮಾತುಗಳಿಗೆ ಏನೂ ಕಮ್ಮಿ ಇಲ್ಲ ನಿನ್ನ ಹತ್ರ. ಈ ತರ ಮರಳು ಮಾಡೆ ತಾನೇ ನನ್ನ ಮಗನ ಬುಟ್ಟಿಗೆ ಹಾಕೊಂಡಿದ್ದು. ಆಯ್ತಾಯ್ತು, ನೀನ್ ಮಾಡಿರೋ ನಳಪಾಕ ಅದೇನ್ ಚೆನ್ನಾಗಿದ್ಯೋ ಇಲ್ವೋ ನೋಡ್ತೀನಿ. ಬಾಯ್ ಕಡೆ ಏನ್ 2 ಗಂಟೆಯಿಂದ ಕೂತಿದ್ದಾಳ ಅದನ್ನ ಮಾಡಕ್ಕೆ. ಅಯ್ಯೋ ಅಯ್ಯೋ ರಾಮ, ಬರೀ ಘಾಟ್ ಮಾತ್ರ ಹೊಡಿತಾ ಇದೆ. ರುಚಿ, ಉಪ್ಪು, ಹುಳಿ ಏನೂ ಇಲ್ಲ ಅದ್ರಲ್ಲಿ. ಹೆಂಗೆ ತಿನ್ನೋದು ಇದನ್ನ, ಈ ಸಪ್ಪೆ ಸಾರ್ನ? ಇಲ್ಲ ಅತ್ತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ನಾನು ಈಗಷ್ಟೇ ರುಚಿ ನೋಡ್ದೆ. ಹೌದಾ? ಹಂಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಮ್ಮ. ಏ, ಇಂಥ ಸಪ್ಪೆ ಸಾರ್ ತಿನ್ನಕ್ಕೆ ನಮಗೇನೆ ಕರ್ಮ ಬಂದಿರೋದು. ನಮ್ ಕೈ ತಿನ್ನಕ್ಕಾಗಲ್ಲ ಈ ಸಾರ್ನೆಲ್ಲ. ನಿನ್ ಕರ್ಮ ಅದೆಲ್ಲ ತಿನ್ನೋದು. ಅಯ್ಯೋ ಅಮ್ಮ, ಎಷ್ಟು ವೇಸ್ಟು ಇದು. ಏನಾದ್ರೂ ಚಲ್ತೀನಿ. ಅಷ್ಟು ಸರ್ ಚಲೋ ಬಿಟ್ರ? ಅತ್ತೆ ಸ್ಟವ್ ಅತ್ತೆ ಸ್ಟವ್ ಎಲ್ಲ ಹಾಳು ಮಾಡಕ್ಕೆ ಇರೋದು ನೀನು. ಅತ್ತೆ, ಅಷ್ಟು ಸರ್ ಚಲ್ ಬಿಟ್ರಲ್ಲ, ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಬೋದಿತ್ತು. ಅಯ್ಯಯ್ಯೋ, ಉಪ್ಪಲ್ಲಮ್ಮ, ಏನೂ ಇಲ್ಲ ಅದ್ರಲ್ಲಿ. ಅಂತ ಸಾರಿ ಯಾರು ತಿಂತಾರೆ ಅಂದ್ರೆ ಇವಾಗ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ. ನೀನ್ ಹೇಳಿದ್ದನ್ನ ನಾನ್ ತಿನ್ಬೇಕು. ನಿನಗೆ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಹೇಳು, ಹೋಗ್ ಕೂತ್ಕೋ, ಮಹಾರಾಣಿ ತರ ಇರು. ನಾನು ಎಲ್ಲ ಸೇವೆ ಮಾಡ್ತೀನಿ ನಿನಗೆ. ಅತ್ತೆ, ಮಾತಾಡಬೇಡ. ನನಗೆ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಮತ್ತೆ ಸಾಂಬಾರ್ ಮಾಡಿ ಉಪ್ಪು ಖಾರ ಹುಳಿ ರುಚಿ ಕರೆಕ್ಟ್ ಆಗಿರ್ಬೇಕು.